ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಮೂರನೇದಾಗಿ ಈ ಯುವಕನ ಬಗ್ಗೆ ನಾನು ಹೇಳಲೇಬೇಕು. ನನಗೆ ಅವನ್ನ ನೋಡಿದಾಗೆಲ್ಲ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ನಾವೆಲ್ಲ ಬೆಳೆಯುವಂಥ ಟೈಮಲ್ಲಿ ತುಂಬ ಕಾಂಪಿಟೇಷನ್ ಇತ್ತು. ಅವಾಗೆಲ್ಲ ನಾವು ಎದುರುಗಡೆ ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ದೊಡ್ಡ ದೊಡ್ಡ ಸ್ಟಾರ್ಗಳು ಬಂತು ಅಂದರೆ ಅಯ್ಯೋ ಆ ರೇಂಜ್ಗೆ ಇರ್ತಾಯಿತ್ತು, ಎಲ್ಲ ಆ ಥರ ಮೇಂಟೆನೆನ್ಸ್ ಇರ್ತಾಯಿತ್ತು. ಕಣ್ಣಲ್ಲೇ ಸಿಗ್ನಲ್ಗಳು ನಡೀತಾ ಇತ್ತು. ಅವಾಗ ಹಿಂಗಂತ ಅಂದರೆ ಹೇ ಬರ್ರಿ ಕಡೆ ಅಂತ ಹಿಂಗೆ ಓಡಿಸ್ಬಿಡೋರು. ನಾವು ದೂರ ನಿಂತ್ಕೊಂಡು ಅವ್ರನ್ನ ನೋಡಬೇಕಾಯಿತು. ಆ ಥರ ಎಲ್ಲ ಆಯಿತು. ಇವತ್ತು ಟುಡೇ ನಾನು ಯಾಕೆ ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ ಇದ್ದ ಒಂದು ಡೌನ್ ಟು ಅರ್ತ್ ಕ್ಯಾರೆಕ್ಟರ್. ಯಾವುದೇ ಒಂದು ತನ್ನಿಂದ ಆಗಬೇಕು, ಒಬ್ಬರು ಒಳ್ಳೇದಾಗುತ್ತೆ ಅಂದರೆ ಅವನು ಸ್ಟಾರ್ಟಮ್ನೆಲ್ಲ ಪಕ್ಕಕ್ಕಿಟ್ಟು ಒಬ್ಬ ಸಾಮಾನ್ಯ ಥರ ಬರ್ತಾನೆ. ಅದಕ್ಕೆ ನಿಜವಾಗ್ಲೂ ಇಸ್ ವೆರಿ ಲಕ್ಕಿ. ನಿನಗೊಂದು ಒಳ್ಳೆ ಲೈಫ್ ಸಿಗಬೇಕು. ನಾನು ಯಾಕಂದರೆ ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ, ಆ್ಯಕ್ಟ್ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅವನದು ಯಾವುದೋ ಒಂದು ಪಾತ್ರವನ್ನು ನನ್ನ ಕಣ್ಣಲ್ಲಿ ನೋಡ್ಬೋದು ಡ್ರಿಂಕ್ ಮಾಡಬೇಕಾದ್ರೆ. ನಾನು ಶಾಕ್ ಆದೆ. ಅಷ್ಟು ಚೆನ್ನಾಗಿ ಟಚ್ ಮಾಡಿದಾಗ ಎಲ್ಲ ನಾನು ಬಿಟ್ಟು ಹೋದ್ರಪ್ಪ ಯಾರೂ ಇಲ್ಲ, ನೀನೊಬ್ಬ ಇರ್ತೀಯ ಅಂದಾಗ ಒಂದು ಎಕ್ಸ್ಪ್ರೆಷನ್ ಕೊಟ್ಟ ಅವನಿರೋ ವಯಸ್ಸನ್ನ ಬೆಂಡ್ ಮಾಡಿ ನಾನು ನಿಜವಾಗ್ಲೂ ಅಲ್ಲೇ ಪಳಕ್ಕಂತ ಕಣ್ಣಲ್ಲಿ ಬಂತು ನನಗೆ. ನಾನು ಅವಾಗ ಅಂದ್ಕೊಂಡೆ ನಾನೇ ಆ್ಯಕ್ಟ್ ಮಾಡಿದ ನನ್ನ ಮಗ ನನಗೆ ಸೆಂಟಿಮೆಂಟ್ ಆಗ್ತಿದೆ ಅಂದರೆ ಡೆಫಿನೆಟಾಗಿ ಜನಕ್ಕೆ ಇದು ಭಾಳ ದೊಡ್ಡ ರೇಂಜಲ್ಲಿ ಸಿಗುತ್ತೆ ಅಂತ ನಾನು 100% ಪ್ರಾರ್ಥನೆ ಮಾಡ್ತೀನಿ. ರಾಯರು ಒಳ್ಳೇದಾಗಲಿ ನನಗೆ.